ಮತ್ ನಮ್ ಕಾಲರ್ಸ್ ಎಲ್ರು ಹೆಚ್ಚಾಗಿ ಕಪ್ಪು ಬಣ್ಣದ ಬಗ್ಗೆ, ಕೃಷ್ಣನ್ ಕಲರ್ ಬಗ್ಗೆನೇ ಮಾತಾಡ್ತಿದ್ರು. ಅದಕ್ಕೆ ಈಗ ನಿಮ್ಗೋಸ್ಕರ ಕೃಷ್ಣನ್ಗೆ ಸಂಬಂಧಪಟ್ಟಿರೋ ಹಾಡೇ ಹಾಡ್ತೀನಿ. ಕೈಲಿ ಬೆಣ್ಣೆ ಮುದ್ದೆ, ಚೆಂಗೆಣ್ಣೆ ಹೋದಂಡೆ, ಬಂಗಾರ ಕುಸುರಿಯ ಸುಂಟ ಪಟ್ಟಿ. ಕೈಲಿ ಬೆಣ್ಣೆ ಮುದ್ದೆ, ಚೆಂಗೆಣ್ಣೆ ಹೋದಂಡೆ, ಬಂಗಾರ ಕುಸುರಿಯ ಸುಂಟ ಪಟ್ಟಿ. ಯಾರದಮ್ಮ ಗಾನ ಎಂಥ ಇಂಪಿದೆ, ಯಾರದಮ್ಮ ರೂಪ ಎಂಥ ಸೊಗಸಿದೆ. ಯಾರದಮ್ಮ ಗಾನ ಎಂಥ ಇಂಪಿದೆ, ಯಾರದಮ್ಮ ರೂಪ ಎಂಥ ಸೊಗಸಿದೆ. ಕೈಯಲ್ಲಿ ಬೆಳಂಗುವಿದೆ, ನೆತ್ತಿಲಿನ ಬೆಳಗರಿದೆ. ಕೈಯಲ್ಲಿ ಬೆಳಂಗುವಿದೆ, ನೆತ್ತಿಲಿನ ಬೆಳಗರಿದೆ. ಮೈ ಬಣ್ಣ ನೋಡಲು ಕಪ್ಪಾಗಿದೆ, ನಗುವಂತೂ ಬೆಳಕನ್ನೇ ಸೂಸುತ್ತಿದೆ. ಮೈ ಬಣ್ಣ ನೋಡಲು ಕಪ್ಪಾಗಿದೆ, ನಗುವಂತೂ ಬೆಳಕನ್ನೇ ಸೂಸುತ್ತಿದೆ. ಯಾರದಮ್ಮ ಗಾನ ಎಂಥ ಇಂಪಿದೆ, ಯಾರದಮ್ಮ ರೂಪ ಎಂಥ ಸೊಗಸಿದೆ. ಸುತ್ತಮುತ್ತಲಿರೆ ಮಂದೆಗೋಗಳು, ಹಾಲ ಕುಡಿವನು ಹಿರಿಗೆಚ್ಚಲು. ಸುತ್ತಮುತ್ತಲಿರೆ ಮಂದೆಗೋಗಳು, ಹಾಲ ಕುಡಿವನು ಹಿರಿಗೆಚ್ಚಲು. ಏಳುವಲೆ ಮೇಲೆ ತೇಲುವನಮ್ಮ, ಏಳುವಲೆ ಮೇಲೆ ತೇಲುವನಮ್ಮ, ಆಡಲು ಹಾವಿನ ಹಿಡಿಯರ್ದನಮ್ಮ. ಗೋಕುಲ ಕೃಷ್ಣಯ್ಯನಲ್ಲದಿನ್ನಾರು ವೇಣುವನುದುವರಮ್ಮ. ಗೋಪಾಲ ಕೃಷ್ಣಯ್ಯನಲ್ಲದಿನ್ನಾರು ಆನಂದವಿಯುವರಮ್ಮ. ಗೋಕುಲ ಕೃಷ್ಣಯ್ಯನಲ್ಲದಿನ್ನಾರು ವೇಣುವನುದುವರಮ್ಮ. ಗೋಪಾಲ ಕೃಷ್ಣಯ್ಯನಲ್ಲದಿನ್ನಾರು ಆನಂದವಿಯುವರಮ್ಮ. ಯಾರದಮ್ಮ ಗಾನ ಎಂಥ ಇಂಪಿದೆ, ಯಾರದಮ್ಮ ರೂಪ ಎಂಥ ಸೊಗಸಿದೆ. ಯಾರದಮ್ಮ ಗಾನ ಎಂಥ ಇಂಪಿದೆ, ಯಾರದಮ್ಮ ರೂಪ ಎಂಥ ಸೊಗಸಿದೆ. ಕೈಯಲ್ಲಿ ಬೆಳಂಗುವಿದೆ, ನೆತ್ತಿಲಿನ ಬೆಳಗರಿದೆ. ಕೈಯಲ್ಲಿ ಬೆಳಂಗುವಿದೆ, ನೆತ್ತಿಲಿನ ಬೆಳಗರಿದೆ. ಮೈ ಬಣ್ಣ ನೋಡಲು ಕಪ್ಪಾಗಿದೆ, ನಗುವಂತೂ ಬೆಳಕನ್ನೇ ಸೂಸುತ್ತಿದೆ. ಮೈ ಬಣ್ಣ ನೋಡಲು ಕಪ್ಪಾಗಿದೆ, ನಗುವಂತೂ ಬೆಳಕನ್ನೇ ಸೂಸುತ್ತಿದೆ. ಯಾರದಮ್ಮ ಗಾನ ಎಂಥ ಇಂಪಿದೆ, ಯಾರದಮ್ಮ ರೂಪ ಎಂಥ ಸೊಗಸಿದೆ. ಶ್ಯಾಮ ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂತ ಮನೆಯಿಂದ ಹೊರಟ್ಲು. ಒಂದ್ ವೇಳೆ ಶ್ಯಾಮನೇ ಆ ಕೃಷ್ಣ ತುಳಸಿ ಆಗಿದ್ರೆ ಖಂಡಿತ ಈ FM ಸ್ಟೇಷನ್ ಅಲ್ಲೇ ಇರ್ತಾಳೆ. ಹಾ, ಇಲ್ಲೇನಾದ್ರೂ ಶ್ಯಾಮ ಸಿಕ್ಕಿದ್ರೆ ಖಂಡಿತ ಅವಳೇ ಕೃಷ್ಣ ತುಳಸಿ. ಶ್ಯಾಮನೆ ಕೃಷ್ಣ ತುಳಸಿ ಅಂತ ಕನ್ಫರ್ಮ್ ಆದ್ರೆ ಆ ವಿಷಯನ ಮನೇಲಿ ಹೇಳ್ತೀನಿ ಅಂತ ಹೆದರ್ಸಿ ಮತ್ತೆ ಶ್ಯಾಮನ ನನ್ನ ಬುಟ್ಟಿಗೆ ಹಾಕೋಬೇಕು. ಎಕ್ಸ್ಕ್ಯೂಸ್ ಮೀ. ಎಸ್, ಹೇಳಿ. ಕೃಷ್ಣ ತುಳಸಿ ಅವರು ಒಳಗಡೆ ಇದ್ದಾರೆ ಮೇಡಮ್. ನೀವ್ಯಾರು? ನಾನು ಕೃಷ್ಣ ತುಳಸಿ ಅವ್ರ ಫ್ಯಾನು. ಕೃಷ್ಣ ತುಳಸಿ ಅವರ ಫ್ಯಾನಾ ನೀವು? ಹೌದು. ಓಕೆ, ಈಗಷ್ಟೇ ಕೃಷ್ಣ ತುಳಸಿ ಅವರು ಲೈವ್ ಪ್ರೋಗ್ರಾಮ್ ಪೂರ್ತಿ ಆಗಿದೆ. ಫ್ರೀ ಆಗಿರ್ತಾರೆ, ಹೋಗಿ ಮಾತಾಡ್ಬೋದು. ಎಲ್ಲಿ ಹೋಗ್ಬೇಕು? ಅಲ್ಲಿ ನಾಗಮಣಿ ಅಂತ ಇರ್ತಾರೆ, ನಾಗಮಣಿ ಅವ್ರನ್ನ ಕೇಳಿ. ಕೃಷ್ಣ ತುಳಸಿ ಅವರು ಎಲ್ಲಿರ್ತಾರೋ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ಹಾ. ಹಲೋ
ಮೇಡಮ್, ಇಲ್ಲಿ ನಾಗಮಣಿ ಅಂತಂದ್ರೆ ನಾನೇ ಮೇಡಮ್. ಓ, ನೀವ್ಯಾರು? ನಾನು ಕೃಷ್ಣ ತುಳಸಿ ಅವ್ರ ಫ್ಯಾನ್ ಮೇಡಮ್. ಓಹ್ ಹೌದಾ, ನೀವು ಕೃಷ್ಣ ತುಳಸಿ ಅವ್ರ ಫ್ಯಾನಾ? ಹೌದು. ನೀವೀಗ ಅವ್ರ ಲೈವ್ ಪ್ರೋಗ್ರಾಮ್ ಕೇಳಿದ್ರಾ? ಹಾ, ಕೇಳ್ದೆ. ಲೈವ್ ಪ್ರೋಗ್ರಾಮ್ ಕೇಳ್ಕೊಂಡೆ ಬಂದೆ. ಹೌದಾ? ಒಂದ್ಸಲ ಕೃಷ್ಣ ತುಳಸಿ ಅವ್ರನ್ನ ನೋಡಿ ಒಂದು ಸೆಲ್ಫಿ ತಗೊಳ್ಳೋಣ ಅನ್ನೋ ಆಸೆಯಿಂದ ಬಂದಿದ್ದೀನಿ. ಓಕೆ ಮೇಡಮ್, ವೆರಿ ಗುಡ್. ಕೃಷ್ಣ ತುಳಸಿ ಅವ್ರು ಎಲ್ಲಿದ್ದಾರೆ? ಇಷ್ಟು ಹೊತ್ತು ಇಲ್ಲೇ ಇದ್ರು. ಈಗಷ್ಟೇ ಸ್ಟೇಷನ್ ಡೈರೆಕ್ಟರ್ ರೂಮ್ಗೆ ಹೋದ್ರು. ಇನ್ನು 2 ಮಿನಿಟ್ಸ್ ಅಲ್ಲಿ ಬರ್ತಾರೆ. ನೀವು ಇಲ್ಲೇ ಕೂತಿರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಫಸ್ಟ್ ಟೈಮ್ ಲೈವ್ ಅನ್ನೋ ಗಂಡ ಕಳೀತಲ್ಲ ಅಂತ ಸಂತೋಷ ಪಡಬೇಡ ಕೃಷ್ಣ ತುಳಸಿ. ಮುಂದೆ ಮುಂದೆ ತುಂಬಾ ತೊಂದರೆ ಎದುರಾಗ್ತಾ ಇರತ್ತೆ. ಅದನ್ನೆಲ್ಲ ಫೇಸ್ ಮಾಡೋದಿಕ್ಕೆ ನೀನು ಹೇಗೂ ಸಿದ್ಧ ಅಲ್ವಾ? ಫೇಸ್ ಮಾಡಕ್ಕಾಗಲ್ಲ ಅಂದ್ರೆ ಈ ಆರ್ಚೆ ಉದ್ಯೋಗನ ನೀನು ಬಿಟ್ಟು ಹೋಗ್ಬೋದು. ನಿನಗ್ ಸರಿಯಾದ ಉದ್ಯೋಗನೇ ನೀನ್ ನೋಡ್ಕೋಬಹುದು. ಸಾರಿ ಮೇಡಮ್, ಇದೇ ನನಗೆ ಸರಿಯಾದ ಕೆಲಸ. ಎಷ್ಟು ತೊಂದರೆ ಎದುರಾದ್ರೂ, ಎಷ್ಟು ಕಷ್ಟ ಆದ್ರೂ ಸರಿ, ನಾನೀ ಕೆಲಸನ ಮಾಡೇ ಮಾಡ್ತೀನಿ. ಹಾಗಾದ್ರೆ ಓಕೆ, ನಿನ್ನಿಷ್ಟ. ಇನ್ನೀನು ಹೋಗ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಇದೇನು, ಗೌರಮ್ಮ ಇಲ್ಲಿದ್ದಾಳೆ? ಇದೇನು, ಒಳಗಿಂದ ಇನ್ನೂ ಯಾರು ಬರಲೇ ಇಲ್ಲ. ಶ್ಯಾಮ ಬರ್ತಾಳೆ ಅನ್ಕೊಂಡ್ರೆ ಇವ್ರು ಯಾರೋ ಬಂದ್ರಲ್ಲ. ನಮಸ್ತೆ ಮೇಡಮ್. ನಮಸ್ತೆ. ನೀವು? ನಾನು ಕೃಷ್ಣ ತುಳಸಿ ಅವ್ರ ಫ್ಯಾನ್ ಮೇಡಮ್. ಆಗ್ಲೇ ಕೃಷ್ಣ ತುಳಸಿಗ್ ಫ್ಯಾನ್ಸ್ ಕೂಡ ಶುರು ಆದ್ರಾ? ಅವ್ರು ಹಾಡಿರೋ ಯಾವ ಹಾಡಿಗೆ ನೀವು ಫ್ಯಾನ್ ಆಗೋದ್ರು? ಹೋಳಿ ಹಾಡು ಕೇಳ್ದೆ ಮೇಡಮ್. ಆ ಹಾಡು ಕೇಳ್ತಿದ್ದ ಹಾಗೆ ದೊಡ್ಡ ಫ್ಯಾನ್ ಆಗ್ಬಿಟ್ಟೆ. ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಮೇಡಮ್. ಅವರು ಡೈರೆಕ್ಟರ್ ರೂಮಲ್ಲಿದ್ದಾರೆ ಅಂತ ಹೇಳಿದ್ರು. ಇಲ್ಲ, ಅವಳು ಆಗ್ಲೇ ಹೊರಗಡೆ ಬಂದ್ಲಲ್ಲ. ಅವ್ರು ಹೊರಗ್ ಬಂದ್ರಾ? ತುಂಬಾ ಹೊತ್ತಿಂದ ಇಲ್ಲೇ ಕೂತಿದ್ದೀನಿ, ಅವ್ರು ನನ್ನ ಕಾಣಿಸ್ಲೇ ಇಲ್ಲ. ನೀವು ಬೇರೆ ಕಡೆ ಎಲ್ಲೋ ನೋಡ್ತಾ ಇದ್ರೇನೋ ಆಗ್ ಬಂದಿರಬಹುದು. ಅಲ್ಲಿ ನೋಡಿ, ಆ ಕ್ಯಾಬಿನ್ ಅಲ್ಲಿ ಇರ್ಬೇಕು. ಹೋಗ್ ನೋಡಿ. ಹೋಲಿ ಹಾಡ್ ಕೇಳಿ ನಾನೇ ಕೃಷ್ಣ ತುಳಸಿ ಅನ್ನೋ ಅನುಮಾನ ಬಂದಿದೆ, ಅದಕ್ಕೆ ಬಂದಿರ್ತಾಳೆ. ಥ್ಯಾಂಕ್ ಯು ಮೇಡಮ್. ಹಲೋ, ಯಾರ್ ಬೇಕು ನಿಮಗೆ? ಕೃಷ್ಣ ತುಳಸಿ ಅವರು ಇಲ್ಲಿದ್ದಾರೆ ಅಂತಂದ್ರು. ಆ ಕ್ಯಾಬಿನಲ್ಲಿ ಅವರಿಲ್ಲ. ಇಲ್ವಾ? ಮತ್ತೆಲ್ಲಿದ್ದಾರೆ? ನಮ್ FM ಸ್ಟೇಷನ್ ಹೊರಗಡೆ ಒಂದ್ ದೊಡ್ಡ ಮರ ಇದೆಯಲ್ವಾ? ಹಾ ಹಾ ಇದೆ. ಆ ಮರದ ಕೆಳಗೆ ಗಿಳಿ ಶಾಸ್ತ್ರ ಹೇಳೋನಿದ್ದಾನೆ. ಹೋಗಿ ಅವ್ರನ್ನ ಕೇಳಿ ಕೃಷ್ಣ ತುಳಸಿ ಎಲ್ಲಿದ್ದಾರೆ ಅಂತ ಹೇಳ್ತಾನೆ. ಇವನ್ ಯಾರೋ ಹುಚ್ಚ ಅನ್ಸತ್ತೆ.